ಸಿಟಿ ರವಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಈಗ ವಾದ ಪ್ರತಿವಾದನೂ ಕೂಡ ಜಡ್ಜ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಸಿಟಿ ರವಿ ಅವರನ್ನ ಕೊಲೆ ಮಾಡ್ತಕ್ಕಂಥ ಪ್ರಯತ್ನ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಿರ್ತಾರೆ. ಈಗ ಕೋರ್ಟ್ ಆವರಣದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕ ಅಭಯ್ ಪಾಟೀಲ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ನಿನ್ನೆ ನಡೆದಂತ ಒಂದು ಆತಂಕಕ್ಕೆ ಕಾರಣ ಆಗಿದ್ದ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರು. ಜೊತೆಗೆ ನನ್ನನ್ನ ಕೊಲೆ ಮಾಡ್ತಕ್ಕಂಥ ಹುನ್ನಾರ ಅಂತ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ. ಸಿಟಿ ರವಿ ಅವರು ಹೇಳೋದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಲ್ಲ, ಅದನ್ನೆಲ್ಲ ಕ್ಯಾಮ್ರಾದಲ್ಲಿ ಏನೇನಾಗಿದ್ದ ಅಂತ ಹೇಳಿ ಹಿಟ್ಲರ್ ಯಾವ ರೀತಿ ತನ್ನ ಚಾಲನೆ ಮಾಡಿದ್ದ ಅದನ್ನ ಇವತ್ತು ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ರು. ವಿಧಾನಸೌಧ ಎದಕ್ಕಂದ್ರೆ ಕರ್ನಾಟಕ ಜನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ, ಕರ್ನಾಟಕ ಜನ ರಕ್ಷಣೆ ಕೊಡಕ್ಕೆ. ಯಾವ ಸೌಧದಲ್ಲಿ ರಕ್ಷಣೆ ಕೊಡುವಂತ ನಿರ್ಣಯ ಆಗಬೇಕು, ಅಲ್ಲೇ ಕೊಲೆ ಮಾಡುವಂತ ಪ್ರಯತ್ನ ಆಗತ್ತದೆ. ಆದ್ರೆ ಕೊಲೆ ಮಾಡುವಂತ ಜನರ ಇನ್ನೂ ತನಕ ಕೇಸ್ ದಾಖಲಾಗಿ ನಿಮ್ದು ಇನ್ನವರು ರಾಜಾರೋಷವಾಗಿ ಎಲ್ಲೋ ಒಂದ್ ಕಡೆ ಅವ್ರು ಇಟ್ಟಿದ್ದಾರೆ. ನಮ್ಮ ಕಡೆನೂ ಫುಟೇಜ್ ಅದಾವ, ಯಾವಾಗ ಅವ್ರು ಕರ್ಕೊಂಡು ಹೋದ್ರು, ಏನ್ ಮಾಡಿದ್ರು ಅನ್ನುವಂಥದ್ದು. ಸಿಟಿ ರವಿ ಅವ್ರು ತಲೆಗೆ ಪೆಟ್ಟು ಹತ್ತಿದ್ದದ, ರಕ್ತ ಬರತೈತಿ, ಎಲ್ಲಿ ನುಸಾತೈತೆ ಅಂದ್ರೂ ಸ್ಕ್ಯಾನಿಂಗ್ ಮಾಡಕ್ ಹೋಗಿಲ್ಲ ನೀವು. ಯಾಕಂದ್ರೆ ಅವ್ರು ಸೈಬೇಕು ಹಂಗ ಅಂತ ಹೇಳಿ ಕೆಲಸ. ನೀರು ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, 15 ಪೊಲೀಸ್ ಸ್ಟೇಷನ್ ಅಡ್ಡಾಡ್ತೀರಿ, 3 ಜಿಲ್ಲಾ ಅಡ್ಡಾಡಿದ. ಏನ್ ಸಿಟಿ ರವಿ ಅವರು ತುಳು ಮಾಡಿದಾರ, ಸಿಟಿ ರವಿಯನ್ನು ಡಕಾಯಿತಿ ಮಾಡಿದಾರ. ಒಬ್ಬ ರಾಜ್ಯದ ಗೌರವಾನ್ವಿತವಾದಂತ ರಾಜಕಾರಣಿ, ಯಾವುದೇ ಆರೋಪ ಇಲ್ಲದ ನಿಷ್ಕಳಂಕ ರಾಜಕಾರಣಿ, 4 ಸಲ ಆದಂತ ಶಾಸಕರ ಪರಿಸ್ಥಿತಿಯನ್ನು ಈ ರೀತಿ ಮಾಡ್ತೀವಿ. ಜನಸಾಮಾನ್ಯರಂತೂ ಬೀದಿಗೆ ತಂದಿಟ್ಟಿದ್ದೀರಿ ನೀವು. ಹೀಗಾಗಿ ಯಾವ IPS ಅಧಿಕಾರಿಗಳು ನಮ್ಮ ಜಿಲ್ಲೆಯ ಕೆಳಂತ ಪೊಲೀಸ್ ಅಧಿಕಾರಿಗಳು ಮ್ಯಾಗಿನವ್ರು ಕೇಳಬೇಕು. ಯಾವ IPS ಅಧಿಕಾರಿಗಳು ವ್ಯಾಪ್ತಿ ಒಳಗೆ ಇದನ್ನ ಏನಾದ್ರು ನಿರ್ಣಯ ಆಗಿದ್ದದ ಮತ್ತು ಅವರು ಒಂದು ಕಾಯ್ದೆ ಬಿಟ್ಟು ಕೆಲಸ ಮಾಡಿದ್ರು ಅಂದ್ರೆ ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶ ಮಾಡಬೇಕು. ಮತ್ತು ರಾಜ್ಯ ಮತ್ತು ಜಿಲ್ಲಾನಾಗ ಯಾರು IPS ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಕ್ರಮ, ಅವ್ರ ವ್ಯಾಪ್ತಿಯೊಳಗೆ ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ ಬರೋದ್ರಿಂದ ನಿಶ್ಚಿತ ಕ್ರಮ ಜರುಗಿಸಬೇಕಂತ ಆಗ್ರಹ ಮಾಡ್ತಾರೆ. ನೆನ್ನೆ ಇಡೀ ರಾತ್ರಿ ಅವರನ್ನ ಅಲ್ಲಿ ಇಲ್ಲಿ ಸುತ್ತಾಡಿಸಿದ್ದಾರೆ. ಸುಮಾರು 480 ಕಿಲೋಮೀಟರ್ ಓಡಾಡಿಸಿದ್ದಾರೆ. ಇಲ್ಲ ಅಂದ್ರೆ ನೀವೇ ತಿಳ್ಕೊಂಡ್ಬಿಡ್ರಿ, ಏನು ಒಂದು ಸೆಷನ್ ಕುಂತು ನಿಮ್ದು ಏನು ಕಾಯ್ದೆ ಪ್ರಕಾರ ಏನ್ ಮಾಡಬೇಕಂತ. ನನ್ನ ಪ್ರಕಾರ ಅಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡಿದ ನಂತರ ಇವ್ರಿಗೆ ಏನು ಕೇಸ್ ರಿಜಿಸ್ಟರ್ ಮಾಡಕ್ ಹಾಕಿಲ್ಲ. ಮೊದಲಿಗೆ ನೀವು ಮಾಡಿದ್ರೆ ವಾದ ವಿವಾದ ಮಾಡಬೇಕು. ಇಲ್ಲೇ ಸ್ಟೇಷನ್ ಆಗಿತ್ತು, ಮುಂಜಾನೆ ಕರ್ಕೊಂಡ್ಬರ್ಬೋದಾಗಿತ್ತು. 15 ಸೆಷನ್ 500 ಕಿಲೋಮೀಟರ್ ನಡೆದ್ರೆ ರಾತ್ರಿಯಿಂದ ಆಗಿದ್ದಿಲ್ಲ. ಇಲ್ಲಿ ಒಳಗೆ ಬಂದಾಗ ನೋಡಿದ್ರೆ ಮನುಷ್ಯ ಯಾವಾಗ ಬಿಡ್ತಾನ ಅನ್ನೋ ಪರಿಸ್ಥಿತಿ ಒಳಗೆ ಅವ್ರನ್ನ ಇದನ್ನಾಗಿದ್ದು. ಮಾನಸಿಕವಾಗಿ ಅವ್ರು ತ್ರಾಸ ಕೊಡುವಂಥದ್ದು, ಭಯವನ್ನು ಉಳಿಸುವಂಥದ್ದು, ಕಬ್ಬಿನ ಗದ್ದೆ ಒಳಗೆ ಹೋಗಿ ಅವ್ರ ಒಬ್ಬನ ಜೀಪ್ ಒಳಗೆ ಕುಡಿಸಿ ಬೇರೆ ಕಡೆ ಹೋಗುವಂಥದ್ದು. ಅದ್ರಲ್ಲಿ ಏನಿದ್ರು ಏನಂತ ಇದ್ರು ನೀವು? ಪೊಲೀಸರ ಈ ನಡೆ ಬಗ್ಗೆ ಏನ್ ಹೇಳ್ತೀರಿ ಸರ್? ನಾನು ಪೂರ್ಣ ಖಂಡನೆ ಮಾಡ್ತೀನಿ. ಪೊಲೀಸ್ ಅಧಿಕಾರಿಗಳು ಇಷ್ಟೇ ಹೇಳ್ತೀನಿ, ಇದು ಇಲ್ಲಿಗೆ ಮುಗಿದ ಪ್ರಕರಣ. ಮತ್ತೆ ನನಗೆ ಮಟ್ಟಿಗೆ ನಮ್ಮ ಜಿಲ್ಲಾ ಒಳಗಿರುವಂತಹ ಕೆಳಮಟ್ಟದ ಪೊಲೀಸ್ ಅಧಿಕಾರಿಗಳು ಅವ್ರ ಮ್ಯಾಗಿನ ಯಾರ್ಯಾರು ಮಾತು ಕೇಳಿದಾರಲ್ಲ ಅವ್ರ ಬಗ್ಗೆ ವಿಚಾರಣೆ ಆಗ್ಬೇಕಾಗ್ತದೆ. ಈ ಪೊಲೀಸ್ ನಮ್ಮ ಜಿಲ್ಲೆ ಒಳಗಿರುವಂತಕ್ಕಿಂತ ಈ IPS ಅಧಿಕಾರಿಗಳು ಯಾರ್ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದಾರಲ್ಲ ಇವ್ರದ್ದು ಒಂದು ಎನ್ಕ್ವೈರಿ ಆಗ್ಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ ಬಂದ್ರೆ ಇದನ್ನ ಎನ್ಕ್ವೈರಿ ಮಾಡ್ಬೇಕು ಅನ್ನೋದನ್ನ ಆಗ್ರಹ ಮಾಡ್ತೀನಿ. ಮತ್ತು ಮಾನವ ಹಕ್ಕ ಉಲ್ಲಂಘನೆ ಆಗಿರ್ತದ, ಶಾಸಕನ ಉಲ್ಲಂಘನೆಗಿಂತ ಹಣೆ ಆಗ್ತಾ ಇದೆ. ಬೇರೆದವ್ರದ್ದು ಏನಾಗ್ಬೋದು. ಹೌಸ್ನಲ್ಲೇ ಸಿಟಿ ರವಿ ಅವರಿಗೆ DK ಶಿವಕುಮಾರ್ ಅವರು ಧಮಕಿ ಹಾಕಿದ್ರು ಅನ್ನೋ ಒಂದು ಆರೋಪ ಕೂಡ ಇದೆ. ಅಲ್ಲ, ಈ ನೋಡಿ ಅವರು ಕೊಲೆಲ್ಲ ಮಾಡಕ್ ಹೋಗಿದ್ದಾರೆ. ಕೊಲೆ ಮಾಡಕ್ಕೆ ಜನ ಬಂದ್ಬಿಟ್ಟಿದ್ದಾರೆ ಒಳಗೆ. ವಿಧಾನಸೌಧದಿಂದ ಹಾಡೆ ಬರ್ತಾರೆ ಜನ ಅಂದ್ರೆ ಲೆಕ್ಕಾಕೊಂಡ್ಬಿಡುದು. ನಾಳೆ ಏನಾದ್ರು ಪ್ರದೇಶ ಇಟ್ಕೊಂಡಿದ್ದಾರೆ. ಈಗ ಧರ್ಮಿ ಅದ, ಈಗ ಧರ್ಮಿ ಅದ, ಅದಕ್ಕೆ ಹೋಗ್ತಾ ಇದೆ. ಇದು ಹಾಬಾ ಪ್ಯಾಟರ್ನ್ ಅವರ ಮಾತು. ನಮ್ಮ ರಮೇಶ್ ಜೊತೆ ಆನಂದ್ ನಂದೂರಿ.